ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಎಲ್ಲಾರು ನಮ್ಮನ್ನ ಇಷ್ಟಪಡಬೇಕು ಅಂತ ಹೇಳಿದ್ರೆ ಸೊ ನಾವೇನ್ ಮಾಡ್ಬೇಕಾಗತ್ತೆ? ನಮ್ಗೊಂದು ಗಿಲ್ಟ್ ಇರ್ತದೆ ಒಳಗಡೆ, ಯಾರು ನಮ್ಮನ್ನ ಇಷ್ಟಪಡ್ತಾ ಇಲ್ಲ. ಸೊ ನಾವ್ ಆ ತರ ಇಲ್ಲ, ನಮ್ಮನ್ನ ಇಷ್ಟ ಪಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಎಲ್ಲರಿಗೂ ಒಂದು ಮೈಂಡ್ ಅಲ್ಲಿ ಆ ತರ ಒಂದು ಯೋಚನೆ ಬರ್ತಾ ಇರತ್ತೆ. ಎಲ್ರಿಗೂ ನಾವ್ ಇಷ್ಟ ಆಗ್ಬೇಕು ಅಂದ್ರೆ ಮೋಸ್ಟ್ ಆಫ್ ಎಲ್ರಿಗೂ ಜಗತ್ತನ್ನ ಮೆಚ್ಚಕ್ ಆಗಲ್ಲ. ಸೊ ಅಟ್ ಲೀಸ್ಟ್ ಒಂದ್ ಫ್ಯೂ ಮೆಂಬರ್ಸ್ ಗಾರು ನಮ್ಮನ್ನ ಇಷ್ಟ ಪಡೋ ತರ ಇರ್ಬೇಕಂದ್ರೆ ಈ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇದೇ ತರದ ವಿಡಿಯೋಗಳು ಸಿಗತ್ತೆ ಅಂತ ಹೇಳ್ತಾ, ವಿಡಿಯೋ ನೋಡಿದ್ಮೇಲೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂಡ್ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಒಂದೊಂದೇ ಟಿಪ್ಸ್ ನ ಡೈರೆಕ್ಟ್ ಆಗಿ ಮಾತಾಡ್ತೀನಿ, ಟೈಮ್ ತಗೊಳ್ಳಲ್ಲ. ಫಸ್ಟ್ ಪಾಯಿಂಟ್ ಅಂದ್ರೆ ಆರೋಗ್ಯವಾಗಿರ್ಬೇಕು. ಆರೋಗ್ಯವಾಗಿಲ್ಲ ಅಂದ್ರೆ ನಿಮ್ಮನ್ನ ಯಾರು ಇಷ್ಟಪಡಲ್ಲ. ನೋಡಿ, ರೋಗಿಗಳನ್ನ ಯಾರು ಇಷ್ಟಪಡಲ್ಲ, ದೂರ ತಳ್ತಿರ್ತಾರೆ, ರೈಟ್? ಆರೋಗ್ಯವಾಗಿ ಚೆನ್ನಾಗಿ ಫಿಟ್ ಅಂಡ್ ಫೈನ್ ಇದ್ರೆ ಸೊ ನಿಮ್ಮನ್ನ ಹೆಲ್ದಿ ಇದಾನೆ ಅಂತ ಹೇಳ್ಬಿಟ್ಟು ಇಷ್ಟ ಪಡ್ತಾರೆ. ಸೊ ಹೆಲ್ದಿ ಇರೋದ್ರಿಂದ ಕ್ಲೀನ್ ನೀಟ್ ಅಂಡ್ ಫಿಟ್ ಅಂಡ್ ಫೈನ್ ಇರ್ತೀರಿ, ಚೆನ್ನಾಗಿ ಕಾಣ್ತಾ ಇರ್ತೀರಿ. ಸೊ ಆ ಒಂದು ಕಾರಣಕ್ಕೆ ನಿಮ್ಮನ್ನ ಇಷ್ಟ ಪಡ್ತಾರೆ. ನೀವು ಆರೋಗ್ಯವಾಗಿಲ್ಲ ಅಂದ್ರೆ, ಈ ತಪ್ಪನ್ನು ಮಾಡಿದ್ರೆ, ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ, ಸೊ ಹಿಂಗ ಹೊಟ್ಟೆ ಬಿಟ್ಕೊಂಡು ರೋಗಿಗಳ ತರ ಇದ್ರೆ ಯಾರು ನಿಮ್ಮನ್ನ ಇಷ್ಟಪಡಲ್ಲ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಡ್ರೆಸ್ಸಿಂಗ್ ಗೊತ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ಸಿಂಪಲ್ ಆಗಿರ್ತಕ್ಕಂಥ ಡ್ರೆಸ್ ನೀಟ್ ಆಗಿ ಐರನ್ ಮಾಡ್ಕೊಂಡು ಇರೋ ಡ್ರೆಸ್ ಗಳನ್ನ ಹಾಕೊಂಡು ಸೊ ಸ್ವಲ್ಪ ಲಕ್ಷಣವಾಗಿ ಕಾಣ್ಬೇಕು. ಅದ್ ಕಂಡಿಲ್ಲ ಅಂತಂದಾಗ ಯಾರು ಇಷ್ಟ ಪಡ್ತಾರೆ? ನೀವೀಗ ಎಲ್ಲೋ ಮಾರ್ಕೆಟಿಗೆ ತಗೊಳಕ್ ಹೋದಾಗ ಅಥವಾ ನೀವೇನೋ ಡ್ರೆಸ್ ತಗೊಳಕ್ ಹೋದಾಗ ಚೆನ್ನಾಗಿರೋದು ಆಯ್ಕೆ ಮಾಡ್ಕೊಂಡು ತಗೊಂಡ್ಬರ್ತಿರಲ್ಲ, ಹಂಗೇನೆ ಜನ ಕೂಡ ಸೊ ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ತಾರೆ. ಸೊ ನಿಮ್ಮಲ್ಲೂ ಅಷ್ಟೇನೆ, ನೀವು ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣೋ ತರ ಇರಬೇಕು, ಅವಾಗ ನಿಮ್ಮನ್ನ ಇಷ್ಟ ಪಡ್ತಾರೆ ಜನ. ದಿಸ್ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಬಂದ್ ಏನಂದ್ರೆ, ಒಳ್ಳೆ ಗುಣ ಇರಬೇಕು. ಒಳ್ಳೆ ಗುಣ ಅಂತ ಹೇಳಿದ್ರೆ ಸುಳ್ಳನ್ನ ಹೇಳಬಾರ್ದು ಜಾಸ್ತಿ, ಅಂಡ್ ಕೆಟ್ಟ ಪದಗಳನ್ನ ಬಳಸಬಾರ್ದು ಜಾಸ್ತಿ, ಅಂಡ್ ನಂಬಿಕೆಯನ್ನ ಬಿಲ್ಡ್ ಮಾಡ್ತಾ ಬರಬೇಕು, ಅಂಡ್ ಎಲ್ಲಿ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರಬೇಕು, ಮಾತಾಡುವಂತ ಒಂದು ಭಾಷೆ ಬರಬೇಕು. ಸೊ ಇದೆಲ್ಲ ಗುಣಗಳಲ್ಲಿ ಬರುತ್ತೆ. ಇಷ್ಟು ಗುಣಗಳಿಲ್ಲ ಅಂದ್ರೆ, ನಿಮ್ಗೆ ಒಳ್ಳೆ ಗುಣಗಳಿಲ್ಲ ಅಂದ್ರೆ, ಯಾಕಂದ್ರೆ ಕೆಟ್ಟ ವ್ಯಕ್ತಿನ ಯಾರು ಇಷ್ಟಪಡಲ್ಲ. ಕೊಲೆಗಡಕರನ್ನ, ದರೋಡೆಕೋರರನ್ನ, ಸುಳ್ಳು ಹೇಳೋವಂತರ, ನಂಬಿಕೆ ಮೋಸ ಯಾರು ಇಷ್ಟಪಡಲ್ಲ. ಒಳ್ಳೆ ಗುಣ ಇದ್ದಂತರ ಎಲ್ಲ ಇಷ್ಟಪಡ್ತಾರೆ. ಸೊ ಒಳ್ಳೆ ಗುಣ ಇರ್ಬೇಕಾಗತ್ತೆ. ಒಳ್ಳೆ ಗುಣ ಇಲ್ಲ ಅಂದ್ರೂ ಕೂಡ ಬೆಳೆಸ್ಕೊಬೇಕಾಗತ್ತೆ. ಸೊ ಅವಾಗ ನಮ್ಮನ್ನ ಇಷ್ಟಪಡಕ್ ಶುರು ಮಾಡ್ತಾರೆ ಜನ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ಕಮ್, ದುಡಿತಾ ಇರ್ಬೇಕು. ದುಡಿಯುವಂತ ವ್ಯಕ್ತಿಗಳಿಗೆ ಎಲ್ಲರೂ ಇಷ್ಟಪಡ್ತಾರೆ. ಯಾಕೆಂದ್ರೆ ಸೋಂಬಾರಿಗಳನ್ನ ಇಷ್ಟಪಡ. ದುಡಿಯುವಂತ ವ್ಯಕ್ತಿ ಕ್ರಿಯೇಟಿವ್ ಮೈಂಡ್ ಇರ್ತಕ್ಕಂಥ ವ್ಯಕ್ತಿ, ಅಂಡ್ ಆಲ್ವೇಸ್ ಹೆಂಗೆ ಅಂತ ಹೇಳಿದ್ರೆ ಕಷ್ಟಪಡ್ತಿರ್ಬೇಕು. ಕಷ್ಟಪಟ್ಟು ಜೀವನದಲ್ಲಿ ಅನ್ಕೊಂಡಿದ್ ಸಾಧನೆ ಮಾಡ್ಬೇಕು. ಸೊ ಆ ತರದ ವ್ಯಕ್ತಿಗಳ ಹಿಂದೆ ನೋಡಿ, ಸಾಧನೆ ಮಾಡಿರೋದ್ರಿಂದ ಇವತ್ತು ಜಗತ್ತು ಹೋಗುತ್ತೆ ಅಂದ್ರೆ ಅವ್ರನ್ನ ಹೊಗಳ್ತಾರೆ, ಪ್ರಶಂಸೆ ಮಾಡ್ತಾರೆ. ಅಂದ್ರೆ ಇಟ್ ಮೀನ್ಸ್ ವಾಟ್, ನಾವು ಕೂಡ ಅಲ್ಲಿ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಜನನು ಕೂಡ ನಮ್ಮನ್ನ ಇಷ್ಟಪಡ್ತಾರೆ. ಸೊ ನಾವು ಸೋಂಬೇರಿ ಆಗಿದ್ಕೊಂಡು ತಿನ್ಕೊಂಡು ಎಲ್ಲೋ ಮೋರೆಗಟ್ಟೆ ಮೇಲೆ ಅಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಯಾರು ಇಷ್ಟಪಡಲ್ಲ. ಇವನ್ ನಮ್ಮ ಫ್ಯಾಮಿಲಿಯವರೇ ನಮ್ಮನ್ನ ಇಷ್ಟಪಡಲ್ಲ, ಇನ್ನು ಹೊರಗಡೆ ಜನ ಹೆಂಗ್ ಇಷ್ಟಪಡ್ತಾರೆ. ಸೊ ಆ ಕಾರಣಕ್ಕೆ ದುಡಿಯುವಂತ ವ್ಯಕ್ತಿಗಳಾಗ್ಬೇಕು. ಸೊ ನೆಕ್ಸ್ಟ್ ಬಂದ್ ಏನಂತ ಹೇಳಿದ್ರೆ, ಪಾಸಿಟಿವ್ ಮೈಂಡ್ ಸೆಟ್ ಇರ್ಬೇಕು. ಯಾವತ್ತು ಈ ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ಯಾರು ಇಷ್ಟಪಡಲ್ಲ. ಎಷ್ಟೋ ಜನ ನೆಗೆಟಿವ್ ಮೈಂಡ್ ಸೆಟ್ ಏನೇ ಮಾಡಿದ್ರು ಬರೀ ನೆಗೆಟಿವ್ ಮಾತಾಡ್ತಾರೆ. ಒಳ್ಳೇದಿದ್ರು ಅದ್ರಲ್ಲೂ ಹುಡುಕಿ ನೆಗೆಟಿವ್ ಮಾತಾಡ್ತಾರೆ. ಕೆಟ್ಟ ಆಲೋಚನೆಗಳಿಂದ ಜೀವನಾನೇ ಇಲ್ಲ. ಸೊ ಆತರ ಕೆಟ್ಟ ಆಲೋಚನೆ, ನೆಗೆಟಿವ್ ಮೈಂಡ್ ಇದ್ರೆ ಯಾರು ಇಷ್ಟಪಡ್ತಾರೆ? ಬಂದ ನೋಡ್ರು ಹೊಟ್ಟೆ ಕಿಚ್ಚು ಕೊಡುವಂತ ಹೇಳ್ತಾರೆ. ಬಿಕಾಸ್ ನೀವು ನೆಗೆಟಿವ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೊಟ್ಟೆ ಕಿಚ್ಚು ಆಗಕ್ ಶುರು ಆಗುತ್ತೆ. ಸೊ ನೆಗೆಟಿವ್ ಬಗ್ಗೆ ಮಾತಾಡ್ಬೇಡಿ, ಪಾಸಿಟಿವ್ ಮಾತಾಡಿ, ಧೈರ್ಯ ತುಂಬಿ, ಒಳ್ಳೇದನ್ನ ಹೇಳಿ. ಸೊ ಅವಾಗ ಜನ ನಿಮ್ಮನ್ನ ಇಷ್ಟಪಡಕ್ ಶುರು ಮಾಡ್ತಾರೆ. ಇಷ್ಟು ಲಕ್ಷಣಗಳನ್ನ ನೋಡ್ಕೊಳ್ಳಿ. ಈ 5 ಲಕ್ಷಣಗಳು ಆಕ್ಚುಲಿ ಏನ್ ಹೇಳಿದ್ನಲ್ಲ, ಸೊ ಅದು ಇರ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ಯಾರು ಇಷ್ಟಪಡಲ್ಲ. ಸ್ನೇಹಿತರೆ, ನಿಮಗೆ ಆ ಪಾಯಿಂಟ್ ಇಷ್ಟ ಆಯ್ತು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದೇ ತರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.